ಕರ್ನಾಟಕ ರಾಜ್ಯ ಸರ್ಕಾರವು ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ರಚಿಸಿರುವ ಹಿನ್ನೆಲೆಯಲ್ಲಿ ಸದರಿ ಪ್ರಾಧಿಕಾರವನ್ನ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಚಂಬೆ ರಾಜೇಶ್ ಅವರು ಮತಬೇಟೆಗಾಗಿ ಹಾಗೂ ವೋಟಿನ ಸಲುವಾಗಿ ಅಭಿವೃದ್ಧಿ ಪ್ರಾಧಿಕಾರವನ್ನ ರಚಿಸಿರುವುದು ಸರಿಯಲ್ಲ. ಅಲ್ಲದೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ್ ರವರು ತೆಲುಗು ಮತ್ತು ತಮಿಳು ನಿಗಮಗಳನ್ನು ಪ್ರಾರಂಭಿಸುವುದಾಗಿ ವಿವಾದಾತ್ಮಕ ಹೇಳಿಕೆ ನೀಡಿರುವುದು ಕನ್ನಡಿಗರ ಸ್ವಾಭಿಮಾನವನ್ನ ಕೆರಳಿಸುವಂತೆಯಾಗಿದೆ. ಆದ್ದರಿಂದ ಈ ಕೂಡಲೇ ಮುಖ್ಯಮಂತ್ರಿಗಳು ಮರಾಠ ಅಭಿವೃದ್ಧಿ ನಿಗಮವನ್ನ ಹಿಂಪಡೆಯುವುದರ ಮೂಲಕ ಹಾಗೂ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ರವರು ಕನ್ನಡಿಗರ ಬೇಷರ ಕ್ಷಮೆ ಕೇಳುವ ಮೂಲಕ ಕನ್ನಡಿಗರ ಸ್ವಾಭಿಮಾನವನ್ನ ಎತ್ತಿ ಹಿಡಿಯಬೇಕು ಎಂದು ಮನವಿ ಮಾಡಿದರು. ಮರಾಠಿ ಪ್ರಾಧಿಕಾರ ರಚನೆ ಮಾಡಿ ಎಲೆಕ್ಷನ್ ಇರೋದಕ್ಕೋಸ್ಕರ 2 ಕ್ಷೇತ್ರದಲ್ಲಿ ಅವ್ರ ಬೆಳೆಗಳ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಮರಾಠಿ ಪ್ರಾಧಿಕಾರ ರಚನೆ ಮಾಡಿ ಮರಾಠಿಗರಿಗೆ 50, ಕನ್ನಡಿಗರಿಗೆ 5 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಇದು ಖಂಡನೀಯ. ಮತ್ತು ಮರಾಠಿ ಪ್ರಾಧಿಕಾರ ರದ್ದು ಮಾಡಬೇಕು. ಕರ್ನಾಟಕದಲ್ಲಿ ಮರಾಠಿಗರು ನಾವು ಅಣ್ಣತಮ್ಮಂದಂಗೆ ಸಹಬಾಳ್ವೆಯಿಂದ ನಾವು ಇದ್ದೇವೆ. ನಮ್ಮ ಸಂಘಟನೆಗಳು ಮರಾಠಿಗರು ಇದ್ದಾರೆ. ಆದರೆ MES ಮತ್ತು ಶಿವಸೇನೆ ಗೂಂಡಾಗಳು ಮಹಾರಾಷ್ಟ್ರ ಬಾರ್ಡರಲ್ಲಿ ಸೇರಿಕೊಂಡು ಕನ್ನಡಿಗರನ್ನು ಕೆಣಕುವಂಥ ಕೆಲಸ ಮಾಡ್ತಿದ್ದಾರೆ. ಆ ಒಂದು ಉಪಯೋಗನ ಏನು ನೀವು ಮರಾಠಿ ಪ್ರಾಧಿಕಾರ ಮಾಡಿದರೆ ಮರಾಠಿ ಪ್ರಾಂತ್ಯದಲ್ಲಿ 32 ಪಂಗಡ ಇದೆ. ಅದರಲ್ಲಿ ಯಾರಿಗೆ ಈ ಅನುದಾನಗಳು ತಲುಪುತ್ತೆ ಅನ್ನೋದನ್ನು ನಮಗೆ ರಾಜ್ಯ ಸರ್ಕಾರ ಸ್ಪಷ್ಟನೆ ಪಡಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ವಿ. ಮತ್ತು ಮರಾಠಿ ಪ್ರಾಧಿಕಾರ ಏನಿದೆ ಅದು ಕರ್ನಾಟಕ ಮರಾಠಿ ಪ್ರಾಧಿಕಾರ ಆಗಬೇಕು. ಮತ್ತು ಕರ್ನಾಟಕದ ಕನ್ನಡಿಗರಿಗೆ ಮರಾಠಿ ಇರೋಂಥ ಕನ್ನಡಿಗರಿಗೆ ಈ ಅನುಕೂಲಗಳು ಸಿಗಬೇಕು ಅಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ನೇತೃತ್ವದ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆಗಳನ್ನು ಮಾಡ್ತಾಯಿದ್ವಿ. ಎಲ್ಲ ತಾಲೂಕು ಕಚೇರಿಗಳ ಮುಂದೆ ನಾವು ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ವಿ. ಹೋರಾಟ ಡಿಸೆಂಬರ್ 5 ಕರ್ನಾಟಕ ಬಂದ ಘೋಷಣೆ ಮಾಡಿದ್ರು ಕೂಡ ಉಪಮುಖ್ಯಮಂತ್ರಿಗಳು ತಮಿಳರು ಕೂಡ ನಿಗಮ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಅವರು ಹುದ್ದೆಗೆ ಶೋಭೆ ತರುವಂಥದ್ದಲ್ಲ. ಅವ್ರಿಗೆ ಕೂಡಲೇ ಆ ಹುದ್ದೆಗೆ ರಾಜೀನಾಮೆ ಕೊಡಬೇಕು. ನಾವು ತೆಲುಗುವ್ರದ್ದು ಮಾಡ್ತೀವಿ, ತಮಿಳವ್ರದ್ದು ಮಾಡ್ತೀವಿ ಅಂತಂದರೆ ಸಮಯ ತೆಲುಗು, ತಮಿಳು, ಮರಾಠಿ ಬೇಡ ಸಮಯ. ನಮಗೆ ಅನ್ನ ಕೊಡ್ತಾ ರೈತರದ್ದು ಮಾಡಿ ಮೊದಲು, ಆವಾಗ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ. ರೈತ ನಮ್ಮ ದೇಶದ ಬೆನ್ನೆಲುಬು. ಅದನ್ನೇ ನೀವು ಮರೆತು ಖಾಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ನೀವು ಹಸು ಶಾಲೆಗಳು ಹಾಕ್ಕೊಳ್ತೀರಿ, ರೈತರ ಮೇಲೆ ಪ್ರಮಾಣ ಮಾಡ್ತೀರಿ. ಆದರೆ ರೈತರ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಸರಿಯಾದ ಕುಡಿಯೋದು ನೀರು ವ್ಯವಸ್ಥೆ ಇರಲಿಲ್ಲ. ಅದನ್ನು ಬಿಟ್ಟು ನೀವು ತೆಲುಗು, ತಮಿಳವ್ರನ್ನ ಮಾಡಿ ನೀವು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ರೆ ಇದು ಸರಿಯಲ್ಲ. ಮುಂದಿನ ದಿನ ಇದನ್ನು ಸಹ ನಾವು ರಾಜ್ಯಾದ್ಯಂತ ನಾವು ಖಂಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಬೇಕೇ ಬೇಕು, ಬೇಕೇ ಬೇಕು. ನ್ಯಾಯ ಕೊಟ್ಟರೆ, ನ್ಯಾಯ ಕೊಟ್ಟರೆ ಕರ್ನಾಟಕದಲ್ಲಿ ಕನ್ನಡ ವಿರೋಧಿ MES ಶಿವಸೇನೆ ಸಂಘಟನೆ ನಿಷೇಧ ಆಗಲೇಬೇಕು.